ವಿಜಯನಗರ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ನಕಲಿ ವೈದ್ಯರ ಅಸಲಿ ಬಣ್ಣವನ್ನ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ಡಿಎಚ್ಒ ಹಾಗೂ ಆಯುಷ್ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಇರತಕ್ಕಂತ ಕ್ಲಿನಿಕ್ಗಳು ಸಫಾ ಕ್ಲಿನಿಕ್ ಹೆಸರಿನಲ್ಲಿ ಅಸ್ಲಾಂ ಭಾಷಾ ನಡೆಸ್ತಾ ಇದ್ದಂತಹ ಕ್ಲಿನಿಕ್ ಇದು. ಸಫಾ ಕ್ಲಿನಿಕ್ ಹೆಸರಿನಲ್ಲಿ ಈ ರೀತಿಯಾಗಿ ಅಸ್ಲಾಂ ಭಾಷಾ ಎಂಬುವರು ಒಂದು ಕ್ಲಿನಿಕ್ ಅನ್ನು ನಡೆಸ್ತಾ ಇರ್ತಾರೆ. ಕೆಪಿಎಂಇ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಪೊಲೀಸರ ನೇತೃತ್ವದಲ್ಲಿ ಸದ್ಯ ಕ್ಲಿನಿಕ್ಗೆ ಈಗ ಬೀಗ ಬಿದ್ದಿದೆ. ಡಾಕ್ಟರ್ ಸುಹಾಸ್ ಎನ್ನುವ ವೈದ್ಯರೊಬ್ಬರು ಹೋಮಿಯೋಪತಿಗೆ ಅನುಮತಿಯನ್ನ ಪಡೆದು ಅಲೋಪತಿ ಪ್ರಾಕ್ಟೀಸ್ ಅನ್ನು ಮಾಡಿರ್ತಾರೆ. ಪದ್ಮಾ ಕ್ಲಿನಿಕ್ ನಡೆಸ್ತಾ ಇದ್ದಂತಹ ಡಾಕ್ಟರ್ ಸುಹಾಸ್ಗೂ ಸದ್ಯ ನೋಟಿಸ್ ಜಾರಿ ಮಾಡಲಾಗಿದೆ. ಡಾಕ್ಟರ್ ಮನೋಹರ್ ಕ್ಲಿನಿಕ್ ನಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ನಿರ್ವಹಿಸದೇ ಇರುವಂತ ಕಾರಣದಲ್ಲಿ ಸದ್ಯ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಗಮನಿಸ್ತಾ ಹೋಗೋದಾದ್ರೆ ನಕಲಿ ವೈದ್ಯರ ಹಾವಳಿ ಬಹಳ ಪ್ರಮುಖವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಆ ನಕಲಿ ವೈದ್ಯರ ಅಸಲಿ ಬಣ್ಣವನ್ನ ಬಯಲು ಮಾಡಿದ್ದಾರೆ ಅಧಿಕಾರಿಗಳು. ಡಿಎಚ್ಒ ಹಾಗೂ ಆಯುಷ್ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಸಫಾ ಕ್ಲಿನಿಕ್ ಹೆಸರಿನಲ್ಲಿ ಅಸ್ಲಾಂ ಭಾಷಾ ನಡೆಸ್ತಾ ಇದ್ದಂತ ಕ್ಲಿನಿಕ್ ಅದು ಸದ್ಯ ಪೊಲೀಸರ ನೇತೃತ್ವದಲ್ಲಿ ಭೇಟಿ ಕೊಟ್ಟು ಕ್ಲಿನಿಕ್ಗೆ ಬೀಗ ಹಾಕಿಸಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗುವಂತಹ ರೋಗಿಗಳ ಕಥೆ ಏನು ಅಂತ ಹೇಳಿ, ಸದ್ಯ ನಕಲಿ ವೈದ್ಯರ ಅಸಲಿ ಬಣ್ಣವನ್ನ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ಅವರಿಗೆ ಹೇಗೆ ಈ ವಿಚಾರ ಗೊತ್ತಾಗತ್ತೆ? ದಿವ್ಯಾ, ಈಗ ನಕಲಿ ವೈದ್ಯರಾಟಗಳ ಮೇಲೆ ಕಳೆದ ಕೆಲವು ದಿನಗಳಿಂದನೂ ಕೂಡ ಅನುಮಾನ ಇತ್ತು. ಕೆಲವು ಕಡೆ ಸಾರ್ವಜನಿಕರಿಂದ ಕೂಡ ದೂರುಗಳು ಕೂಡ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಕೂಡ ಜಿ ಕನ್ನಡ ನ್ಯೂಸ್ ಡಿಎಚ್ಒ ಅವರ ಗಮನಕ್ಕೂ ಕೂಡ ತಂದಿತ್ತು. ಈ ನಿಟ್ಟಿನಲ್ಲಿ ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಸಫಾ ಕ್ಲಿನಿಕ್ ನ ಹೆಸರಿನಲ್ಲಿ ಅಸ್ಲಾಂ ಭಾಷೆ ಅಂತಕ್ಕಂಥ ಒಬ್ಬ ನಕಲಿ ವೈದ್ಯರು ಕೂಡ ಒಂದು ಕ್ಲಿನಿಕ್ ನಡೆಸ್ತಾ ಇದ್ರು. ಹಾಗೆ ಈ ನಕಲಿ ವೈದ್ಯನಿಗೆ ವಿಜಯನಗರ ಮೆಡಿಕಲ್ ಮಾಲೀಕರ ಆಶ್ರಯ ಕೂಡ ಇತ್ತು. ಈ ನಿಟ್ಟಿನಲ್ಲಿ ಏನು ವಿಜಯನಗರ ವೈದ್ಯಾಧಿಕಾರಿಗಳ ತಂಡ ಏನಿದೆ, ಡಿಎಚ್ಒ ಮತ್ತು ಆಯುಷ್ ಅಧಿಕಾರಿಗಳು ಕೂಡ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಏನು ನಕಲಿ ವೈದ್ಯನಿಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ವಿಜಯನಗರ ಮೆಡಿಕಲ್ ಮಾಲೀಕರೇನಿದ್ರು ಅವ್ರು ವಿಷಯ ತಿಳಿದಿದ್ದಂತೆ ಅಲ್ಲಿಂದ ಕಾಲ್ಕಿಸ್ತಾರೆ. ತದನಂತರ ಅವರು ಈ ಕೆಪಿಎಂ ಕಾಯ್ದೆ ಉಲ್ಲಂಘನೆ ಅಡಿಯಲ್ಲಿ ಕಮಲಾಪುರ ಪೊಲೀಸರ ನೇತೃತ್ವದಲ್ಲಿ ಕ್ಲಿನಿಕ್ಗೆ ಒಂದು ಬೀಗವನ್ನು ಕೂಡ ಜಡಿದಿರ್ತಕ್ಕಂಥದ್ದು. ತದನಂತರ ಡಾಕ್ಟರ್ ಸುಹಾಸ್ ಎಂತಕ್ಕಂಥ ವೈದ್ಯರೊಬ್ಬರು ಇದ್ರು. ಅವರು ಏನು ಹೋಮಿಯೋಪತಿ ಪರ್ಮಿಷನ್ ಪಡ್ಕೊಂಡಿದ್ರು, ಆದ್ರೆ ಅವರು ಅಲೋಪತಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು. ಅವರು ಕೂಡ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಇನ್ನು ಪದ್ಮಾ ಕ್ಲಿನಿಕ್ ನಡೆಸಿದಂತ ಡಾಕ್ಟರ್ ಸುಹಾಸ್ಗೂ ಕೂಡ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಡಾಕ್ಟರ್ ಮನೋಹರ್ ಕ್ಲಿನಿಕ್ ನಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ನಿರ್ವಹಿಸಿರೋ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದಿವ್ಯಾ, ಈ ನಕಲಿ ವೈದ್ಯರ ಹಾವಳಿ ದಿನದಿಂದ ದಿನಕ್ಕೆ ವಿಜಯನಗರದಲ್ಲಿ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಕಾರ್ಯೋನ್ಮುಖರಾಗಿ ಇವತ್ತು ದಾಳಿ ಮಾಡಿ ಕೆಲವು ವೈದ್ಯರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.